ಆ್ಯಕ್ಚುಲಿ ನನ್ನ ಮಗನಿಗೆ ಫುಡ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತ ಉಂಟು. ಈಗ ಅವನಿಗೊಂದು ಪೂಜೆ ಮಾಡಿಸಿ ಇದೆಲ್ಲ ತಿನ್ನಿಸ್ತೀವಿ. ಸೊ ಹಾಗಾಗಿ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದೀವಿ. ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾವು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರಲ್ವಾ. ಸೊ ಹಾಗಾಗಿ ನಾವು ಒಂದು ಸೇರ್ ರಾಗಿಗೆ 1 ಲೋಟದಷ್ಟು ಅಕ್ಕಿ ತಗೊಂಡಿದ್ದಾರೆ ಅಮ್ಮ. ಹಾಗೆಯೇ ಇಲ್ಲಿಗೆ ಡ್ರೈ ಫ್ರೂಟ್ಸು ನಾವು ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರ, ಒಣ ಖರ್ಜೂರ ತಗೊಂಡಿದ್ವಿ. ಹಾಗೆ ಈ ಪ್ರಮಾಣಕ್ಕೆ ತಕ್ಕನಾಗಿ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸು ತಗೊಂಡುಂಟು. ಹಾಗೆ ಇಲ್ಲಿ ಕಡಲೆ ಬೀಜ, ಕಡಲೆ ಮತ್ತು ಸೋಂಪ ಕಾಳು ಬರುತ್ತಲ್ಲ ಅದು ತಗೊಂಡಿದ್ದಾರೆ ಅಮ್ಮ. ಮತ್ತೆ ಇಲ್ಲಿ ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು ತಗೊಂಡಿದ್ದಾರೆ ಅಮ್ಮ ಇಲ್ಲಿ. ಹಾಗೆ ಹೆಸರು ಕಾಳು, ಕಡಲೆಕಾಳು, ಮೆಂತ್ಯ ಮತ್ತೆ ಗೋಧಿ ಎಲ್ಲನೂ ಕ್ಲೀನಾಗಿ ತೊಳೆದು ನೆನೆ ಹಾಕಿ ಮೊಳಕೆ ಎಲ್ಲ ಬರ್ಸಿ ಆಮೇಲೆ ಸ್ವಲ್ಪ ಒಣಗಿಸ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಒಂದು ಜಾಯಿಕಾಯಿ ತಗೊಂಡಿದ್ದಾರೆ. ಇಷ್ಟನ್ನ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಇದನ್ನ ಎಲ್ಲ ಒಂದ್ಸರಿ ಬೆಚ್ಚಗೆ ಮಾಡ್ಕೊಂಡು ಆಮೇಲೆ ಮಿಲ್ ಮಾಡಿಸ್ತೀವಿ. ಆಮೇಲೆ ಅದಕ್ಕೆ ಕೊನೆಗೆ ನಮಗೆ ಏನು ಬೇಕು ಶುಗರ್ ಬದಲು ನಾವು ಕಲ್ ಸಕ್ಕರೆ ಹಾಕ್ತೀವಿ. ಹಾಗೆ ನೀವು ಏನೇನು ಹಾಕಿ ಮಾಡ್ತೀರಾ ಅದು ಮಾಡ್ಕೊಂಡು ಫುಡ್ ತಿನ್ಸೋದು. ಈಗೆಲ್ಲ ರೆಡಿ ಮಾಡ್ತಾ ಇದಾರಲ್ಲ, ಹಾಗಾಗಿ ಒಂದು ಇರ್ಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. 1 ಸೇರ್ ರಾಗಿಗೆ ಸಣ್ಣ ಲೋಟದಲ್ಲಿ 1 ಲೋಟ ಅಕ್ಕಿ ಹಾಕೊಂಡು ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಇದು ರಾಗಿನೂ ಕೂಡ ಕ್ಲೀನಾಗಿ ತೊಳೆದು ಮೊಳಕೆ ಬರ್ಸಿರೋ ಅಂತ ರಾಗಿ ಅದು ಒಣಗಿಸಿ ಅದನ್ನೆಲ್ಲ ನೆನ್ನೆ ಮಿಲ್ ಮಾಡಿಸ್ಕೊಬಿಟ್ಟು ಬಂದು ಇಟ್ಟುಂಟು. ಇವಾಗ ಪಾಪಕ್ಕೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಎಣ್ಣೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ಎಣ್ಣೆ ಉಪಯೋಗಿಸ್ತೀರ ಅಂತ ಹೇಳ್ಬಿಟ್ಟು. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಹೀಗೆ ನಮ್ಮನೆ ಕೊಬ್ಬರಿ ಇರುತ್ತಲ್ಲ, ಆ ಕೊಬ್ಬರಿನೇ ಬಿಡಿಸಿದ್ರೆ ಇದ್ರ ತುಂಬ ಬರುತ್ತೆ. ಹಾಗಂದರೆ ಅಮ್ಮ ಬೇರೆ ಬಾಟ್ಲಿಗಳಿಗೆಲ್ಲ ತುಂಬಿಸ್ಬಿಟ್ಟು ಈ ಬಾಟ್ಲಿಗಳಿಗೆ ಉಳಿದಿದ್ದನ್ನು ಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ಖಾಲಿ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಒಂದು ಬೌಲಿಗೆ ಎಣ್ಣೆ ಹಾಕಿಟ್ಬಿಟ್ಟು ಇದನ್ನು ಒಂದು 2-3 ದಿನಕ್ಕೊಂದ್ಸರಿ ಈ ಥರ ತುಂಬಿಸ್ಬಿಟ್ಟು ಈ ಥರ ಬಚ್ಚಲ ಕಟ್ಟೆ ಮೇಲೆ ಇಡ್ತೀನಿ. ಅದು ಬೆಚ್ಚಗಿರುತ್ತೆ. ಸೊ ಆವಾಗ ಸ್ವಲ್ಪ ಮೆಲ್ಟ್ ಆಗುತ್ತೆ. ಮತ್ತು ಹಾಗೆಯೇ ಪಾಪುಗೆ ಹಚ್ಚಕ್ಕೂ ಕೂಡ ಚೆನ್ನಾಗಿರುತ್ತೆ ಬೆಚ್ಚಗೆ ಅಂತ ಹೇಳ್ಬಿಟ್ಟು ಯಾವಾಗಲೂ ನನ್ನ ಮಗನ ಇಲ್ಲಿ ಮಲಗಿಸ್ಕೊಂಡು ಈ ಥರ ಹಾಡು ಹೇಳ್ಕೊಂಡು ಅವನೊಂದೊಂದ್ಸರಿ ಮೂಡಿದ್ದಾಗ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ. ಇಲ್ಲಾಂದರೆ ನಿದ್ದೆ ಬರೋ ಟೈಮಲ್ಲಿ ನಾನು ಏನಾದ್ರು ಎಣ್ಣೆ ಹಚ್ತಿದ್ರೆ ಅಳ್ತಾ ಕೂತ್ಕೊಂಡ್ಬಿಡುತ್ತೆ. ಯಾವಾಗಲೂ ನಾನು ಡೈಪರ್ ತೆಗೆದೇ ಎಣ್ಣೆ ಹಚ್ಚೋದು. ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ನಲ್ಲ ಅಂತ ಹೇಳಿ ಡೈಪರ್ ಹಾಕಿದ್ದೀನಿ ಅಷ್ಟೇ. ಮಕ್ಕಳಿಗೆ ಹೊಟ್ಟೆನ ಈ ಥರ ಮಸಾಜ್ ಮಾಡಬೇಕಂತೆ. 2 ಕೈ ಹಸ್ತನೂ ಒಂದೇ ಸೈಡಿಗೆ ಟರ್ನ್ ಮಾಡ್ತಾ ಹೋಗ್ಬೇಕಂತೆ, ಒಂದರಿಂದ ಒಂದು ಅಂದರೆ ಮೋಷನ್ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಹಸ್ತಗಳ ಹತ್ರನೂ ಒಂದೊಂದು ಫಿಂಗರ್ಸ್ನು ಕೂಡ ನಾನು ತುಂಬ ಟೈಮ್ ಇದ್ದಾಗ ಇದೆಲ್ಲ ಕುತ್ಕೊಂಡು ಮಾಡ್ತೀನಿ ನಾನು ಮಗನಿಗೆ. ಮತ್ತು ಇದು ರಬ್ಬರ್ ಶೀಟ್ ಹೇಗೆ ಅಂದರೆ ಅವನಿಗೆ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಎಲ್ಲ ಕಡೆ ಉಳ್ಳಾಡ್ತಾನೆ. ಸೊ ಹಾಗಾಗಿ ಅವ್ನು ಎಲ್ಲೋದ್ರೂ ಆಯಿಲ್ ಆಗಬಾರ್ದು ಅನ್ನೋ ಥರ. ಆಯಿಲ್ ಆದರೆ ಇದು ಕೊನೆಗೆ ಒರೆಸಿಟ್ಕೊಬೋದು. ಕೆಳಗಡೆದಕ್ಕೆ ಡೈರೆಕ್ಟಾಗಿ ಹಾಕಿ ಎಣ್ಣೆ ಹಚ್ಚಿದ್ರೆ ಆಗ್ತದೆ. ಬಟ್ ಅವನ ಅದರಲ್ಲಿ ಡೈಲಿ ಮಲಗ್ತಾನಲ್ವ, ಸ್ವಲ್ಪ ಇವೆಲ್ಲ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದು ಹಾಕಿ ಇದನ್ನು ಬಿಸಿಲಿಗೆ ಇಟ್ಬಿಡ್ತೀನಿ. ಮತ್ತು ಈ ಥರ ಜಾಯಿಂಟ್ಸ್ ಇರುತ್ತಲ್ಲ, ಆ ಜಾಯಿಂಟ್ಸ್ ಹತ್ರ ಸ್ವಲ್ಪ ಮಸಾಜ್ ಕೊಡ್ಬೇಕು. ಈಗ ಈ ಮಕ್ಕಳಿಗೆ ಡೈಲಿ ಬೆಳಗ್ಗೆ ಸಂಜೆ ಎಣ್ಣೆ ಹಚ್ಚೇ ಇರ್ತೀವಿ ಒಂದು 3-4 ತಿಂಗಳವರೆಗೂ. ಆಮೇಲೆ 1 ಟೈಮಿಗೆ ಕೊಡ್ತೀವಿ. ಬಟ್ ಈಗ ಎಣ್ಣೆ ಹಚ್ಚಿದಾಗ ಏನು ನೋಡಿ ಸಂದಿಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ, ಒಂಥರ ಸ್ಮೆಲ್ ಬರುತ್ತೆ. ಈ ಸೊಂಟಕ್ಕೆ ಕಟ್ಟಿದ್ರು ಅಷ್ಟೇ. ಇದೆಲ್ಲ ಅಮ್ಮ ಕಟ್ಟಿರೋದು, ನಾನಾಗಿದ್ರೆ ಕಟ್ತಾ ಇರಲಿಲ್ಲ ಇಷ್ಟ. ಬಟ್ ಅದೇ ಎಣ್ಣೆ ಸೇರ್ಕೊಂಡು ಒಂಥರ ಎಣ್ಣೆ ಜಿಡ್ಡು ಎಣ್ಣೆ ಸ್ಮೆಲ್ ಬಂದ್ಬಿಡುತ್ತೆ. ನಾವು ಎಷ್ಟೇ ಸ್ನಾನ ಮಾಡಿ ಹೋಗ್ಸಿದ್ರೆ ಸಂದಿ ಸೇರ್ಕೊಂಡ್ಬಿಡುತ್ತಲ್ಲ, ಅದೊಂಥರ ಹಿಂಸೆ ಅನ್ಸ್ಬಿಡುತ್ತೆ ನನಗೆ. ಸ್ವಲ್ಪ ಒಕ್ಲಕ್ಕೆ ಕೈ ಎಣ್ಣೆ ಬಿಟ್ಟರೆ ಒಳ್ಳೇದು. ನಾನು ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವಾಗಲೂ ಮಿಕ್ಸ್ ಮಾಡ್ಕೊಳ್ಳೋದು. ಫ್ರೆಶ್ ಕೊಬ್ಬರಿ ಎಣ್ಣೆ ಇರೋದ್ರಿಂದ ಡೈರೆಕ್ಟ್ ಕೊಬ್ಬರಿ ಎಣ್ಣೆನೇ ಹಚ್ತೀನಿ. ಇವಾಗ ಹುಳು ಬೀಳ್ತಾನೆ ಅನ್ಸುತ್ತೆ ನನ್ನ ಮಗ ನನ್ನಂಗೆ. ಹಾಗೆ ಕಾಲಿನ ಪಾದಕ್ಕೂ ಕೂಡ ಎರಡು ತಮ್ ಫಿಂಗರಿಂದ ಈ ಥರ ಒಂದೊಂದು ಸೈಡಿಗೆ ಟರ್ನ್ ಮಾಡ್ತಾ ಮಸಾಜ್ ಮಾಡೋದು. ಅಂದರೆ ಸ್ವಲ್ಪ ಕಾಲು ನೋಡಿ ಒಂಚೂರು ಇರೋದ್ರಲ್ಲಿ ಟುಮ್ಟುಮ್ಮಕ್ಕಿದೆ. ಕಾಲು ಟುಮ್ಟುಮ್ಮಕ್ಕೆ ಬಂತು ಅಂದರೆ ಈ ಕಾಂಡ ಸ್ವಲ್ಪ ಮಕ್ಕಳು ಕುಳ್ಳಾಗ್ತಾರೆ ಅಂತ ಯಾವಾಗ ಹೇಳಿದ್ದೆ. ಮುಖಕ್ಕೆ ಸ್ವಲ್ಪ ಲಾಸ್ಟಿಗೆ ಹಚ್ತೀನಿ. ನಾವು ಮುಖಕ್ಕೆ ಹಚ್ಚಿದಾಗ ಸ್ವಲ್ಪ ಕೆರಿಕ್ ಮಾಡ್ತಾರೆ. ಸ್ಟ್ರೈಟ್ ಒಂದು ಕಾಲು ಮಾಡ್ಕೊಂಡು ಹಿಂಗೆ 1 ಅವ್ನು ಸುಮ್ಮನೆ ಇದ್ರೆ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಅದನ್ನು ಮಸಾಜ್ ಕೊಡ್ತೀನಿ. ಮತ್ತೆ ಈ ಕಾಲು ಈ ಕೈಗೆ ಈ ಕಿತ್ಕೊಂಡ್ರೆ ಅಳ್ತಾನೆ. ಅವ್ರ ಮಗನೇ ಅಯ್ಯಯ್ಯೋ ಬಿದ್ದೋಗ್ಬಿಡ್ತು. 1 2 ಹಿಂಗೆ ಇದೊಂದು 5 ಮಾಡ್ತೀನಿ ಒಂದೊಂದು ಕಾಲು ಕೈಗೆ. 1 2 9 10. ಆಮೇಲೆ ಈ ಥರ 2 ಕಾಲು ಮುಗಿಸ್ಕೊಂಡು ಹಿಂಗೆ ಈ ಥರ ಮಾಡಬೇಕು. ಇದು ಡಾಕ್ಟ್ರೇ ಹೇಳ್ತಾರೆ ಆ್ಯಕ್ಚುಲಿ. ಮೋಷನ್ ಹೋಗ್ದಲ್ಲೇ ಇದ್ದಾಗ ಇದು ಸ್ವಲ್ಪ ಲೈಟಾಗಿ ಈ ಥರ ಎಕ್ಸಸೈಸ್ ಮಾಡಿಸಿ ಅಂತ ಹೇಳಿ. ಈಗ ಚೆನ್ನಾಗಿ ಮೋಷನ್ ಮಾಡ್ತಾ ಇದ್ದಾನೆ. ಈ ಎಕ್ಸಸೈಸು ಮಾಡಿಸ್ತಾ ಉಂಟು. ಮತ್ತು ಫ್ರೂಟ್ಸ್ ತಿನ್ನಿಸ್ತೀನಿ, ಮತ್ತು ಊಟ ಮಾಡಿಸ್ತಾ ಇದ್ದಾನಲ್ಲ. ಸೊ ಹಾಗಾಗಿ ಒಂದೊಂದ್ಸರಿ ದಿನಕ್ಕೆ 2-3 ಸರಿ ಮಾಡ್ತಾ ಇದ್ದಾನೆ. ಹಿಂಗೆ 1 5 ಉಲ್ಟಾ 1 5 ಅಲ್ಲ ಮೊನ್ನೆ ನನ್ನ ಮಗನಿಗೆ ಅವನಿಗೆ ಏಟಾಗುತ್ತೆ ಅಂತ ಗೊತ್ತಿದ್ರು ಅದೆಷ್ಟು ಹಿಸಿಕ್ತಿ ಬುದ್ಕೊಡ್ತೀನೋ ಗೊತ್ತಿಲ್ಲ ನನಗೆ. ಲೈಟಾಗಿ ಸ್ವಲ್ಪ ಬುಡು ಅಂತದಕ್ಕೆ ಹಿಂಗಿಸ್ತೀನಿ ತಲೆಗೆ. ಇನ್ನೇನು ಮುಡಿ ಕೊಟ್ಬಿಡ್ತೇನೆ. ಮತ್ತು ಮತ್ತೆ ತಮ್ಮ ಫಿಂಗರಲ್ಲಿ ಹೀಗೆ ಮಸಾಜ್ ಕೊಡ್ಬೇಕು ಲೈಟಾಗಿ. ತುಂಬ ಮಸಾಜು ಒಳ್ಳೇದಲ್ಲ. ಇಲ್ಲಮ್ಮ ಏನು ಮಾತಿದೆ, ಗುಂಡಿ ಸಿಕ್ಬಿಟ್ಟಿದೆ ಮಗುಗೆ. ನನ್ನ
ಮಗಳಿಗೆ ಸ್ವಲ್ಪ ಕೈನೇ ಕೊಬ್ಬರಿ ಜಾಸ್ತಿ ಹಾಕಿ ಐಬ್ರೋಸಿಗೆ ಜಾಸ್ತಿ ಆಗ್ತಾ ಇದ್ದೆ ಮತ್ತು ಕಪ್ಪು ಜಾಸ್ತಿ ಬೆಳೀತಿದ್ದೆ. ಇವನು ಹುಡುಗ ಆಗೋದ್ರಿಂದ ಇವನಿಗೆ ಅಷ್ಟು ನಾನು ತಲೆ ಕೆಡಿಸ್ಕೊಂತ ಇದ್ದೆ. ಈಗ ಫೇಸ್ಗೆ ತಗೊಳ್ಳಿ ಸರ್, ಇದೆಲ್ಲ ಎಣ್ಣೆ ಆಗಿರುತ್ತೆ. ನಾನು ಸ್ವಲ್ಪ ಮುಖಕ್ಕೆ ಇದೇ ಥರ ಜಾಸ್ತಿ ಹಾಕದ ಒಂಥರ ಫೇಶಿಯಲ್ ಮಾಡ್ದಂಗೆ ಮಾಡ್ತೀನಿ. ಓ ಅಣ್ಣ ಬಂದರೆ ನನ್ನ ಮಗಳಿಗೆ ಹಿಂಗೆ ಮಾಡ್ತಾ ಇದ್ದೆ. ಅವ್ರು ಸ್ವಲ್ಪ ಎಣ್ಣೆ ಹಚ್ಚಿಸ್ಕೊಂತ ಇರಲಿಲ್ಲ. ಇವ್ನು ಎಣ್ಣೆ ಹಚ್ಚಿಸ್ಕೊಂತಾನೆ, ಬಟ್ ಇವತ್ತು ಅಳ್ತಾ ಇದ್ದಾನೆ. ನನ್ನ ಮಗಳಿಗೆ ಸ್ವಲ್ಪ ಅಲ್ಲಿ ಉಬ್ಬ ಇತ್ತು, ಅವಾಗ ಹಿಂಗ್ ಮಾಡ್ತಾ ಇದ್ದೆ. ಮತ್ತೆ ಈ ಟೈಮಲ್ಲಿ ಇಲ್ಲಿ ಎತ್ತಬಹುದು. ಬಟ್ ಇವನಿಗೆಲ್ಲ ಸರಿ ಇದೆ. ಸೊ ಎಲ್ಲೂ ಎತ್ತಾಗಿಲ್ಲ, ಮಾಡಾಗಿಲ್ಲ, ಮುಟ್ಟಾಗಿಲ್ಲ. ತಲೆನೂ ಕೂಡ ಸರಿ ಇದೆ. ತಲೆ ಶೇಪ್ ಸರಿ ಇದೆ. ತಲೆ ಸರಿ ಇದೆ ಇಲ್ಲೋ ಗೊತ್ತಾಗ್ಬೇಕಿನ್ನ. ಲವ್ ಯು. ಅಮ್ಮನ ಮಗ ಅನ್ಬೋದು. ಅಮ್ಮನ ಮಗ ಆಗ್ಬಾರ್ದು ಆಕ್ಚುಲಿ. ಅಮ್ಮನ ಪ್ರೀತಿಯ ಮಗ ಆಗ್ಬೇಕು ಹೊರತು ಅಮ್ಮನ ಮಗ ಆಗ್ಬಾರ್ದು. ಆಯ್ತು. ಇನ್ನ ಉಳಿದಿದ್ದೆ ನಾವು ಸ್ಟೀಮ್ ತಗೋಬೇಕು ಅಂದರೆ ಸ್ಟೀಮ್ ತಗೊಳ್ಳೋಕ್ಕಿಂತ ಮುಂಚೆ ಎಣ್ಣೆ ಹಾಕೊಂಡು ಒಂದು 20 ನಿಮಿಷ ಆಮೇಲೆ ಸ್ಟೀಮ್ ತಗೊಬೇಕಿರ್ತೀವಿ. ನಾನು ಮದುವೆಕ್ಕಿಂತ ಮುಂಚೆ ತುಂಬ ಕೇರ್ ಮಾಡ್ತಾ ಇದ್ದೆ ಸ್ಕಿನ್ನ. ಎಣ್ಣೆ ಹಾಕೊಳ್ಳೋದು, ಫುಲ್ ಬಾಡಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದು, ಪ್ಯಾಕ್ ಹಾಕೊಳ್ಳೋದು ಎಲ್ಲ ಮನೇಲೆ ಎಲ್ಲ ರೆಡಿ ಮಾಡ್ಕೊಂಡು ತಯಾರು ಮಾಡ್ಕೊತಿದ್ದೆ. ಸ್ಕಿನ್ ಅಷ್ಟೇ ಚೆನ್ನಾಗಿತ್ತು. ಅಂದರೆ ನಾವು ಮಾಡ್ಕೊಳೋದ್ರಿಂದ ಸ್ಕಿನ್ ಚೆನ್ನಾಗಿತ್ತು ಅಂತಲ್ಲ, ದೇವ್ ಕೊಟ್ಟಿದ್ದು ವರನ ಒಂಚೂರು ಹಾಗೆ ಅದನ್ನ ಏನು ಹಾಳಾಗ್ದಂಗೆ ನೋಡ್ಕೊಂಡು ಬಂದಿದ್ದು ಅಷ್ಟೇ. ಅವೆಲ್ಲ ಹಾಕಿ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಈಗ ನೋಡಿ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಬಾತ್ರೂಮಿಗೆ ಹೋಗ್ತಿದ್ದಾಗೇನೆ ಹೇಗೆ ನಗಾಡ್ತಾನೆ ಅಂತ ಖುಷಿ ಇವನಿಗೆ. ಸ್ನಾನ ಆಯ್ತು ನನ್ನ ಮಗಂದು. ಇವತ್ತು ನಿಮಗೆ ಅಗೋರು ಅವ್ರದ್ದು ಐಕಾನ್ ಬ್ಯಾಗ್ಲೆಸ್ ಡ್ರೈ ವಾಕ್ಯೂಮ್ ಕ್ಲೀನರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮನೇಲಿ ಇದು ತುಂಬ ಜಾಗತಿಯಿಂದಲೇ ತುಂಬ ಸುಲಭವಾಗಿ ಮನೆ ಕ್ಲೀನ್ ಮಾಡ್ಕೊಬೋದು. ಹಾಗೆ ಇದು 1 year ವ್ಯಾರಂಟಿ ಜೊತೆ ಬರುತ್ತೆ. ಹಾಗೆ ಇದರಲ್ಲಿ ಇಷ್ಟೆಲ್ಲ ಅಸೆಸರೀಸ್ ಬರುತ್ತೆ. ಇದು ಈ 3 ಬ್ರಷ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಫ್ಲೋರು ಮತ್ತು ಹಾಗೆ ಸೀಲಿಂಗು, ಸೋಫಾ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಬೋದು. ಇದು ನನಗೆ ಯಾಕೆ ಇಷ್ಟ ಆಯ್ತು ಅಂದರೆ ಇದರ ಮೊಬೈಲಿಟಿಗೆ ಕೇಬಲ್ಗಳನ್ನ ಒಂದೇ ಕ್ಲಿಕ್ನಲ್ಲಿ ಈ ಥರ ರೋಲ್ ಮಾಡುತ್ತೆ. ಹಾಗೆ ಸ್ಪೀಡ್ ಕಂಟ್ರೋಲ್ಗೆ ಅಂತ ಹೇಳಿ, ಹಾಗೆ ಪವರ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಅಂತ ಹೇಳಿ ಪಕ್ಕದಲ್ಲಿ ಇನ್ನೊಂದು ಬಟನ್ ಕೊಟ್ಟಿದ್ದಾರೆ. ಇದನ್ನ ಎಲ್ಲಿ ಬೇಕಾದರೂ ಈಗ ಎತ್ಕೊಂಡು ಓಡಾಡ್ಬೋದು. ಹಾಗೆ ಎಳ್ಕೊಂಡು ಕೂಡ ಈ ತರ ಮನೆ ಕ್ಲೀನ್ ಮಾಡ್ಕೊಬಹುದು. ಇದರೊಳಗೆ 1.5 ಲೀಟರ್ ಡಸ್ಟ್ ಕಲೆಕ್ಟರ್ ಬರುತ್ತೆ. ಹಾಗೆ ಇದನ್ನ ಈ ರೀತಿ ಬಿಚ್ಚಿ ಕ್ಲೀನ್ ಮಾಡ್ಕೊಬಹುದು. 5000 ರೂಪೀಸ್ ರೇಂಜ್ಗೆ ಇದು ವರ್ತ್ ಅಂತಾನೆ ಹೇಳ್ಬೋದು ಈ ವಾಕ್ಯೂಮ್ ಕ್ಲೀನರು. ಈ ಪ್ರಾಡಕ್ಟ್ ನಿಮಗೂ ಏನಾದರೂ ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಹಾಗೆ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ಬಂದಿದ್ದೀನಿ. ಇವತ್ತು ಪಪ್ಪ ಅಮ್ಮ ಎಲ್ಲೋ ಮದುವೆಗೆ ಹೋಗ್ಬೇಕಾಗಿದ್ದು ಫಂಕ್ಷನ್ಸ್ಗೆ, ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಅವ್ರು ಬರೋದು ಎಷ್ಟೊತ್ತಾಗುತ್ತೆ ಏನೋ, ನಾನು ಒಬ್ಬಳೇ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಹಸುನ ಹೊರಗಡೆ ಕಟ್ಟಿಲ್ಲ, ಇಲ್ಲೇ ಕಟ್ಬಿಟ್ಟು ಹೋಗಿದ್ದಾರೆ. ಏನೇನು ಬೇಕೋ ಹಸುಗೆ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಕರು ಕಟ್ಟಿ ಅಂದರೆ ಹುಲ್ಲ ಹಾಕಕ್ಕೆ ಹೇಳಿ ಹೋಗಿದ್ರು ನನಗೆ, ಹಸಿ ಹುಲ್ಲನ್ನ. ಪಾಪು ಮಲಗಿದ್ನಲ್ಲ, ಸೊ ಹಾಗಾಗಿ ಒಂಚೂರು ಇಲ್ಲಿ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು, ಕ್ಲೀನ್ ಮಾಡ್ತಾ ಇದ್ದೆ. ನಾನೇ ಮಾಡಿರೋದು ಗೊಂಬೆ ಎಲ್ಲ ಬಿಡಿಸಿಬಿಟ್ರು. ನಮ್ಗೆ ಹಂಗೆ ನೋಡಿ, ನಾನು ಆ ಕಡೆ ಹೋದ್ರೆ ಅವ್ರು ಈ ಕಡೆ ಹೆಂಗೆ ಬರ್ತಾರೆ, ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ಅಂತ ಹಚ್ಚಗೋ ನಾನು ಬಿಡಿಸ್ಬೇಕಂತೆ. ಹಾಂ ಜನ ನನ್ನ ಮಗ ಎದ್ದೇಳೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಡ್ಬೇಕಿಲ್ಲ ಅಂದ್ರೆ ಒಂದು ಕಡ್ಡಿ ಅಲ್ಲಾಡ್ಸೋಕ್ಕಾಗಲ್ಲ. ಇದು ಮಾಡಿದ್ದೀವಿ, ಸ್ನಾನ ಮಾಡ್ಕೊಂಡಿದ್ವಿ. ನೀರಲ್ಲೇ ಕಲ್ಲುರಿ ಹಾಕಿರೋರು ಇದು ಸ್ನಾನ ಮಾಡಿ. ಈ ಕಲ್ಲು ಇದ್ರಲ್ಲಿ ಸ್ನಾನ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತೆ. ದೊಡ್ಡ ಬಾತ್ರೂಮು, ಇಲ್ಲೆಲ್ಲ ಒಂದು 4-5 ತಣ್ಣೀರು ಡ್ರಮ್ಗಳು ಇಟ್ಟಿರೋರು, ಅದರಲ್ಲಿ ಮಾಡ್ಕೊತಾ ಇದ್ದಾರೆ. ನಮ್ಮ ಶೋಪ್ ಹೇಳ್ಕೊಟ್ಟು ಇದ್ರ ಮೇಲೆ ದಬಾ ಹಾಕ್ಬಾರ್ದು ಇವನ್ನ ಅಂತ. ಕರುಮನ್ನ ಸೌಂಡ್ ಇಷ್ಟ ಆಗಲ್ಲ, ಸಾಕಿಷ್ಟು ನಮ್ಮ ಸಾಧ್ಯ ಇದೆ. ಬಾಳ್ಬಾರ್ದು ಅಂತಲೇ ಇಲ್ಲ, ಮುಚ್ಚಿಟ್ಟಿದೆ. ಇದೇನು ಬರೀ ಮೂಸ್ ಕೊಡ್ತಿದೆ.
ಪಾಪ ಎದ್ದೇಳೋದ್ರೊಳಗೆ ಸ್ನಾನಕ್ಕೆ ಹೋಗೋಣ ಇಲ್ಲೆಲ್ಲ ಕ್ಲೀನ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಎದ್ದುಬಿಟ್ರೆ ಅಂತ ಹೇಳಿಬಿಟ್ಟು ಚಡ್ಡಿ ಹಾಕ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಪ್ಯಾಂಟೆಲ್ಲ ಹಾಕೊಂಡ್ಬಿಟ್ರೆ ಸಡನ್ನಾಗಿ ಅವನು ಹತ್ತಿದ ತಕ್ಷಣ ಓಡೋಗ್ಬೇಕಾಗುತ್ತೆ. ಗುಡಿಸ್ತಾ ಇರ್ತೀನಲ್ವ, ಅಲ್ಲಿದ್ದು ಗಂಜಲ ಸಗಣಿ ಎಲ್ಲ ಆರಿಬಿಡುತ್ತೆ, ರೂಮಿಗೆ ಹೋಗೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಹಾಗಾಗಿ ಶಾರ್ಟ್ಸ್ ಹಾಕೊ ಬಂದಿದ್ದೀನಿ ಅಷ್ಟೇ. ಎಲ್ಲ ರೆಡಿ ಮಾಡಿದ್ದೀನಿ. ಒಂದು 12:30 1 ಗಂಟೆ ಹಂಗೆ ಅಂತ ಒಂದು ಸರಿ ಬಂದುಬಿಟ್ಟು ಮಜ್ಜಿಗೆ ಒಯ್ದುಬಿಟ್ಟು ಕರಿಗೆ ಹೋಗಬೇಕು. ಇದು ಹಾಕಿದ್ದಾರೆ, ಒಣಗಿದೆ. ಅದು ಫ್ರೆಶ್ ಆಗಿರೋದು ಹಾಕಿದ್ರೆ ಅದು ತಿಂತಿಲ್ಲ ನೋಡಿ. ಎప్పుడు ಶಿಟ್ ಹಾಕ ನಮ್ಮ ಶೋಪ ಓರಿ ಆದರೆ ಹಿಂಗೆ ಎತ್ತಬೇಕು ಈ ಜಾಗದಲ್ಲಿ ಅಂತ ಹೇಳ್ಕೊಡೋರು. ಹಿಂಗೆ ಅನ್ಬೇಕು ಅಂತೆ. ಹಿಂಗೆ ಕಪ್ಪಿ ಕಾರ್ ಕಪ್ಪಿ ನೀನು ಹೆಂಗಾತೀಯ ನಾನು ಹಿಂಗಾತೀಯ ಬರಲಾ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಈಗ ನಾವು ಮಿಲ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ವ. ಸೊ ಮಿಲ್ಲೆಲ್ಲ ಮಾಡಿಸ್ಕೊಬಿಟ್ಟು ಬಂದೆ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿದರೆ ಅದು ಈ ಥರ ನೋಡಿ. ಸಣ್ಣದಾಗಿ ಅಮ್ಮ ಒಂದ್ಸರಿ ತಗೊಬಿಟ್ಟು ಬಂದಮೇಲೆ 1-2 ಸರಿ ಜಲಿಸಿ ಮತ್ತೆ ಬಟ್ಟೆಲಿ ಜಲಿಸ್ತಾರಲ್ಲ ಹಂಗೆ ಜಲಿಸ್ಬಿಟ್ಟು ತುಂಬಿಟ್ಕೊಂಡಿದ್ವಿ. ಇದು ನಮ್ಮ ಮಗನಿಗೆ ಎಷ್ಟು ತಿಂಗಳು ಬರುತ್ತೆ ಗೊತ್ತಿಲ್ಲ, ಅವ್ನು ಎಷ್ಟೆಷ್ಟು ತಿಂತಾನೆ ಇನ್ನೂ ಗೊತ್ತಿಲ್ಲ. ಈಗ ನನ್ನ ಮಗನಿಗೆ 8 ತಿಂಗಳಾಗಿರೋದ್ರಿಂದ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಅಂದರೆ ಇಷ್ಟು ದಿನ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತಿನ್ಸ್ಕೊಬಿಟ್ಟು ಬಂದಿದ್ದೀನಿ. ಬಟ್ ಅದು ಇಷ್ಟಪಟ್ಟು ತಿಂದಿದ್ದೇನೆ. ಇದು ಫಸ್ಟ್ ಟೈಮ್ ಅಲ್ವ. ಈಗ ಅವನು ಇಷ್ಟಪಟ್ಟು ತಿಂತಾನೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಮಾಡ್ತೀನಿ. ನಾನು ಈಗ ನನ್ನ ಮಗನಿಗೆ 8 ತಿಂಗಳಾದರೂ ಕೂಡ ಕಡಿಮೆ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗನಿಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಮಗನಿಗೆ ಇದಕ್ಕೆ ಏನೇನು ಬೇಕು ಪ್ರತಿಯೊಂದು ಇದೆ. ಅದಕ್ಕೆ ಅವನಿಗೆ ಖುಷಿ ಆಗೋಕ್ಕೆ ಅಂತ ಹೇಳಿ ಕೇಸರಿ ಕಲರ್ ಬರುತ್ತಲ್ಲ ಆ ಕಲ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಇಷ್ಟು 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಮತ್ತು ಇದು ಡ್ರೈ ಫ್ರೂಟ್ಸು ನೋಡಿ. ಫಸ್ಟು ಹಾಲು ಹಾಕ್ಕೊಳ್ತೀನಿ. ಅಂದರೆ ಅಮ್ಮ ಬೆಳಗ್ಗೆ ಸಂಜೆ ಪಾಪಗೆ ಅಂತಲೇ ಫ್ರೆಶ್ಶಾಗಿ ಎತ್ತಿಟ್ಬಿಡ್ತಾರೆ. ಆಮೇಲೆ ಏನು ಮಾಡ್ತೀನಿ ಅಂದರೆ ಒಂದೊಂದ್ಸರಿ ನಾನು ಅಂದರೆ ಡ್ರೈ ಫ್ರೂಟ್ಸ್ನ ಡೈರೆಕ್ಟ್ ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಬೋದು. ಒಂದೊಂದ್ಸರಿ ಇದು ಮುಗಿಯೋದು ಲೇಟ್ ಆದರೆ ಇವೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಹುರಿದಿರ್ತೀವಿ, ಆದರೂ ಕೂಡ ಒಂಥರ ಮುಗ್ಗು ಬಂದಂಗೆ ಆಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಒಂದು ಕಡೆ ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ತೀನಿ. ಬಿಸಿದಲ್ಲಿ ಗ್ರೈಂಡ್ ಮಾಡಿದರೆ ಸ್ವಲ್ಪ ಈ ಥರ ರೌಂಡ್ ಮಾಡ್ಬೋದು. ಈ ಥರದ್ದು ಒಂದು 20 ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗ ಈಗ ಅಭ್ಯಾಸ ಮಾಡಿದ್ದೀನಿ. ಹಿಂಗೆ ಇದು ಆಗೋದ್ರೊಳಗೆ ಇದೊಂದು 2-3 ಸರಿ ಹಾಗೆ ಬಾಯಿ ಕೊಡ್ತೀನಿ, ತಿಂದಿರುತ್ತೆ. ಇಲ್ಲ ಒಂದೊಂದ್ಸರಿ ಇದಕ್ಕೆ ಮಿಕ್ಸ್ ಮಾಡ್ಕೊಡ್ತೀನಿ ನಾನು ಕಲ್ಸಕ್ಕೆ. 1 ಗ್ಲಾಸ್ ಸಣ್ಣ ಗ್ಲಾಸ್ ಹಾಲು ತಗೊಂಡಿದ್ನಲ್ಲ, ನನ್ನ ಮಗ ಎಷ್ಟು ತಿಂತಾನೆ ಅಂದರೆ ಇಷ್ಟು. ಅಂದರೆ ತುಂಬ ತೆಳು ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ಫಸ್ಟೇ ಕಲಸಿಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡ್ಕೊತೀನಿ, ಹಂಗೂ ಮಾಡ್ಬೋದು. ನಾನು ನನ್ನ ಮಗ ಎಷ್ಟು ತಿಂತಾನೆ ಅದು ಮೆಜರ್ಮೆಂಟಿಗೆ ನಾನು ಮಾಡ್ಕೊಳ್ತಿದ್ದೀನಿ. ಕೆಲವರು ಈಗ 8 ತಿಂಗಳು ಮಕ್ಳಿಗೆ ಇನ್ನೂ ಜಾಸ್ತಿ ತಿನ್ನಿಸ್ತಾರೆ. ಯಾಕಂದ್ರೆ ಅವ್ರ ಮಕ್ಕಳು 6 ತಿಂಗಳಿಗೆ ಸ್ಟಾರ್ಟ್ ಮಾಡಿರ್ತಾರಲ್ಲ ಫುಡ್ನ. ಸೊ ಹಾಗಾಗಿ 8 ತಿಂಗಳಿಗೆ ಸ್ವಲ್ಪ ಜಾಸ್ತಿನೇ ತಿನ್ನಿಸ್ತಾರೆ. ನಾನು ಇವ್ನಿಗೆ ಇಷ್ಟ ಆಗುತ್ತೋ ಇಲ್ವೋ ಈ 1-2-3 ದಿನದಿಂದ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅವ್ನಿಗೆ ಸ್ವಲ್ಪ ಹಿಂಸೆ ಮಾಡ್ಕೊಳ್ಳೋದು ಬೇಡ, ಅದು ಎಷ್ಟು ತಿನ್ನುತ್ತೆ ತಿನ್ನಲಿ ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ತಾ ಇದ್ದೀನಿ. ನಮ್ಮ ಪಪ್ಪ ಇದನ್ನೇ ಜಾಸ್ತಿ ಆಯ್ತು, ಕಡಿಮೆ ಕೊಡು ಅಂತ ಹೇಳ್ತಿದ್ದಾರೆ. ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು, ಗಂಟು ಬಂದ್ಬಿಡುತ್ತೆ. ಇದನ್ನೇ ಹಿಂಗೆ ಪುಡಿ ಮಾಡಿ ಹಾಕ್ಬೋದು. ಬಟ್ ನಾವು ಹಂಗೆ ತಿಂತಾನಲ್ಲ, ನಾನು ಹಂಗೆ ತಿನ್ನಿಸ್ತೀನಿ. ಯಾಕಂದರೆ ನನಗೇನು ಇದ್ರೊಳಗೆ ಹಾಕಿದ್ರೆ ಅವ್ನು ತಿನ್ನಲಿಲ್ಲ ಮತ್ತೆ ವೇಸ್ಟ್ ಆಗುತ್ತಲ್ಲ. ಹಾಕ್ತಿರೋದು ಇಷ್ಟಪ್ಪ, ಹಾಕೋದು ಇಷ್ಟಪ್ಪ, ಅದು ವೇಸ್ಟ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಅವ್ನ ಬಾಡಿಗೆ ಅದು ಸೇರಲ್ಲ, ನನಗೆ ಗೊತ್ತಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಡೈರೆಕ್ಟ್ ಅದನ್ನೇ ಕೊಟ್ಬಿಡ್ತೀನಿ. 1-2 ಸರಿ ಅದು ತಿನ್ಕೊಂಡ್ಬಿಡ್ತೀನಿ. ಮತ್ತು ಇನ್ನೊಂದು ನನ್ನ ಮಗ ಸಣ್ಣ ಬಾಯಿ ಬಿಡೋದು ಇಷ್ಟೇ. ಅರ್ಧ ಸ್ಪೂನಲ್ಲಿ ತುಂಬಿಕೊಂಡು ಸ್ಪೂನ್ ತುದಿಯಲ್ಲಿದ್ರೆ ಮಾತ್ರ ಬಾಯಿ ಒಳಗಡೆ ಹೋಗುತ್ತೆ. ಸ್ಪೂನ್ ತುಂಬ ತುಂಬಿಟ್ಟು ನಾವೇನಾದ್ರು ಪಾಪಕ್ಕೆ ಕೊಡ್ತೀವಿ ಅಂದರೆ ಇಲ್ಲ ಅಂತ ಎತ್ತಿಟ್ಕೊಂಡೆ ಮಾಡಿದ್ದೀರಾ. ಇದು ಆ್ಯಕ್ಚುಲಿ ನಿಮಗೆ ತೋರ್ಸೋಕ್ಕೆ ಅಂತ ಎತ್ತಿಟ್ಕೊಂಡೆ. ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ದಿನಕ್ಕೆ ಈ ಥರ ಒಂದೊಂದು ಉಂಡೆ ಕೊಡ್ತೀನಿ ನನ್ನ ಮಗನಿಗೆ. ಡೈರೆಕ್ಟಾಗಿ ಆಗಿ ತಿಂತಾರೆ. ಇದಕ್ಕೆ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ. ಅದು ಕೆಲವು ಮಕ್ಳು ತಿನ್ನಲ್ಲ, ನನ್ನ ಮಗಳು ತಿಂತಾ ಇರಲಿಲ್ಲ ಇದನ್ನು. ಅದಕ್ಕೆ ಏನು ಮಾಡಿಬಿಡ್ವೆ, ಫಸ್ಟ್ನೇ ಬೈಟಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡ್ಬೇಕು. ಯಾಕಂದ್ರೆ ಹಸು ಬಿಡ್ತಾರಲ್ಲ, ತಿಂದೇ ಬಿಡ್ತದೆ. ಆಮೇಲೆ ಲಾಸ್ಟ್ ಬೈಟ್ವರೆಗೂ ವೆಯ್ಟ್ ಮಾಡ್ತಾನೆ ಇರಲಿಲ್ಲ, ಅಳೋಳು. ಹಾಗಾಗಿ ಹಾಲು ಕಾಯಿಸಿ ಹಾಕ್ತಿಲ್ಲ ಅಂತ ಹಾಲು. ಮತ್ತು ಫಸ್ಟ್ ಇದೆಲ್ಲ ಹುರಿದಿರ್ತೀವಿ, ಅವೇನೇನು ಹಾಕಿರ್ತಾರೆ ರಾಗಿ ಮತ್ತು ಕಾಳುಗಳು ಎಲ್ಲ ಕ್ಲೀನಾಗಿ ಹುರಿದು ಆಮೇಲೆ ಪೌಡ್ರ್ ಮಾಡಿಸಿರ್ತೀವಲ್ಲ. ಸೊ ಹಾಗಾಗಿ ಜಾಸ್ತಿ ಏನು ನಾನು ಇದು ಮಾಡೋಕ್ಕೆ ಹೋಗಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇಷ್ಟೇ, ಒಂಚೂರು ರುಚಿಗೆ. ಇದು ಆ್ಯಕ್ಚುಲಿ ಇದು ನಮ್ಮ ಚುಪ್ಪಿ ಹುಡುಕ್ತಾಗ ಅಮ್ಮ ತಗೊಬಿಟ್ಟು ಬಂದಿದ್ದು. ನಮ್ಮ ಮಗುಗೆ ಸಣ್ಣ ಪಾತ್ರೆಗಳಂದ್ರೆ ಇಷ್ಟ. 3 ಮಕ್ಳಿಗಾಗಿ ನನ್ನ ಮಗನಿಗೆ 4ನೇದಕ್ಕೆ ಕೂಡ ಇದೆ. ಸಿಲ್ವರ್ ಉಪಯೋಗಿಸ್ಬಾರ್ದು ಅಂತಾರೆ, ಬಟ್ ಈಗ ಮೊದಲೆಲ್ಲ ಇದರಲ್ಲೇನೋ ಮಾಡ್ತಾ ಇದ್ದು. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಬಗ್ಗಿಸ್ಕೊಳ್ತೀನಿ, ಇದರಲ್ಲಿ ತಿನ್ನಿಸ್ತೀನಿ. ಮತ್ತು ಅವನಿಗೆ ನೀರಿಗೆ ಅಂತ ಹೇಳ್ಬಿಟ್ಟು ಬಿಸಿ ನೀರು ಕಾಯಿಸಾಡ್ಸಿರತ್ತದ. ಇದು ನಾನು ಕೈ ತೊಳೆಯೋಕ್ಕೆ ಅಂತ ಹೇಳಿ, ಕೈ ತೊಳೆಯೋಕ್ಕಲ್ಲ, ಅವ್ನು ಬಾಯಿ ಆಗ್ತಾ ಇರುತ್ತಲ್ಲ ಅವಾಗ ಎಷ್ಟು ಸರಿ ಇರುತ್ತೆ ಬಟ್ಟೆ ಚೇಂಜ್ ಮಾಡ್ತಾನೆ. ದಿನಕ್ಕೆ 1-3 ಸರಿ ತಿನ್ನಿಸ್ತೀವಿ, ಒಂದು ಬಾಳೆಹಣ್ಣು ತಿನ್ನಿಸ್ತೀವಿ, ದಿನಕ್ಕೆ 1-4-5 ಸರಿ ಆಗ್ತಾ ಇರುತ್ತೆ.
ಬಟ್ಟೆ ಎಲ್ಲ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಕೈ ಒರೆಸ್ಕೊಳ್ಳೋದು ಬಾಯಿ ಒರೆಸೋದು ಇದ್ರಲ್ಲಿ ಒರೆಸೋದು. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಊಟ ತಿನ್ನಿಸ್ವಾಗ ಎಷ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ, ನನಗೂ ಸಮಾಧಾನ, ಎದ್ದೆದ್ದು ಹೋಗೋ ಅಂಥದ್ದು ಏನಿರಲ್ಲ. ನನಗೆ ಇಷ್ಟೇ ಆಗಿದೆ. ಅಷ್ಟೊಂದಾಯ್ತು, ಎಲ್ಲೋಯ್ತು, ಇಲ್ಲೇ ನಾನೇ ನಿಂತಿದ್ದೆ ನೋಡಿ. ಇದು ಎಷ್ಟು ಚಂದ ಗೊತ್ತಾ. ಇವಾಗ ನಮ್ಮ ಆಕ್ಚುಲಿ ದೊಡ್ಡಮ್ಮನ ಮಗಳು ವಾಣಿಯಕ್ಕೆ ಅಂತಿದ್ರಲ್ಲ, ಅವ್ರ ಮಕ್ಳಿಗೆ ತಿನ್ನಿಸುವಾಗ ಲಾಸ್ಟಿಗೆ ಉಳಿದಿರೋದು ನಾವು ಕೂತ್ಕೊಳ್ಬೇಕು, ನನಗೆ ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಉಳಿದಿರೋದು ನಂಗೆ ಕೊಡೋರು. ಈ ಗೋರ್ಕೊಂಡು ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಟ್ ಈಗ ನಮ್ಮ ಮಕ್ಳು ನಾವೇ ತಿನ್ಬಾರ್ದಂತೆ, ಮಕ್ಳು ಸಣ್ಣ ಆಗ್ತಾರಂತೆ. ಆದ್ರೆ ನಾನು ತಿಂತೀನಿ, ವೇಸ್ಟ್ ಆಗುತ್ತಲ್ವ, ಅನ್ನ ವೇಸ್ಟ್ ಮಾಡ್ಬಾರ್ದು, ಇವನು ವೇಸ್ಟ್ ಮಾಡ್ಬಾರ್ದು, ಕೆರ್ಕೊಂಡು ತಿಂತೀನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂತೀನಿ, ಬಿಸಿ ಇದೆಯಲ್ಲ, ಹಾಗಾಗಿ ನಮ್ಮ ಅತ್ತೆ ನೀವು ಡೈರೆಕ್ಟಾಗಿ ಎಲ್ಲ ಒಟ್ಟಿಗೆ ಹಾಕೋಬಹುದು. ಒಬ್ರೊಬ್ರು ಒಂದೊಂದ್ ತರ ಮಾಡ್ತೀರ ಅನ್ಸುತ್ತೆ, ನೀವು ಯಾವ ತರ ಮಾಡ್ತೀರಾ ತಿಳಿಸಿ. ನನಗೆ ಈಗ ಇಂಟ್ರೆಸ್ಟ್ ಇರುತ್ತೆ ನನ್ನ ಮಗನಿಗೆ ತಿನ್ನಿಸುವಾಗ, ಐಡಿಯಾಸ್ಗಳು ನನಗೂ ಬೇಕಾಗುತ್ತೆ. ನೀವು ಯಾವ ತರ ತಿನ್ನಿಸ್ತೀರಾ ಹೇಳಿ, ಮತ್ತೆ ಯಾವ ತರ ಮಾಡ್ಕೊತೀರಾ ಹೇಳಿ. ನಾನು ಹೀಗೆ ಇದು ಬಿಸಿ ಇರೋದ್ರಿಂದ ಈಗ ಮೆಲ್ಟ್ ಆಗ್ಬಿಡುತ್ತೆ, ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ನಾನು ತಣ್ಣಗಾಗೋದ್ರೊಳಗೆ ನನ್ನ ಮಗನಿಗೆ 2 ಜುಟ್ಟು ಹಾಕ್ಬಿಡೋಣ. ನಾನು ನಾಳೆ ನಾಡಿದ್ರಲ್ಲಿ ಅವನಿಗೆ ಮುಡಿ ಕೊಟ್ಬಿಡ್ತೀವಿ. ಅವ್ನ ಕೂದಲು ಬೇರೆ ಅಷ್ಟು ಚೆನ್ನಾಗಿದೆ, ಇನ್ನು ದಿನ ಕೊಡೋಣ ಅಂದ್ರೆ ನೋಡಿ. ನನ್ನ ಪುಟ್ಟ ಲಕ್ಷ್ಮಿ ಇವತ್ತು, ಪುಟ್ಟ ಕೃಷ್ಣ ಇವತ್ತು ಪುಟ್ಟ ಲಕ್ಷ್ಮಿ ಆಗಿದೆ. ತಿರ್ಗೋ ಬಂಗಾರಿ, ಟಡಾನ್ ಟಡಾನ್. ನಾನು ಹೇಳೋದಕ್ಕೂ ತಿರ್ಗೋದಕ್ಕೂ ಕರೆಕ್ಟ್ ಆಯ್ತು ಮಾತ್ರ. ಜುಟ್ಟು ಹಾಕ್ತೀನಿ, ಕೂತ್ಕೊ ಮಗ್ನೆ. ಸಣ್ಣದು ಇವ್ನ ಕೂದ್ಲಿಗೆ ಅಂತ ಸಣ್ಣ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಅಂದ್ರೆ ಇನ್ನೊಂದೇನಂದ್ರೆ, ನೀವು ಹಾಗೇನ ತಿಳಿಸಿ. ನಮ್ಮ ಕಡೆ ಮುಡಿ ಕೊಡೋರ್ಗು ತಲೆಗೆ ಕೋಮ್ ಮುಟ್ಸಾಗಿಲ್ಲ, ಇಲ್ಲಿವರೆಗೂ ಅವನಿಗೆ 8 ತಿಂಗಳಾಗಿದೆ ಅಲ್ವಾ. ನಾವು ಕೋಮಿಂದ ತಲೆ ಬಾಚಿಲ್ಲ, ಹಿಂಗೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಜುಟ್ಟಾಗ್ತಾ ಇದ್ದೆ. ಇನ್ ಮುಡಿ ಕೊಡೋ ಒಂದ್ಸರಿ ಮುಡಿ ಕೊಟ್ಟಿದ್ಮೇಲೆ ಕೋಮ್ ಮಾಡ್ಬೋದು. ಈಗ ಮುಡಿ ಕೊಟ್ಟಿಲ್ವಲ್ಲ, ಇನ್ನೇನು ನಾಳೆ ನಾಡಿದ್ರಲ್ಲಿ ಕೊಡ್ತೀವಿ. ಹಾಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕೂದಲು ನೋಡಿ. ಈಗ ಹುಡುಗ ಅಂತ ಅಂದ್ರೆ ಹುಡುಗಿ ಕಡೆಯವ್ರೆ ಅಲ್ಲ, ಅಮ್ಮನ ಸೈಡಾಗಿ ಬರ್ತದೆ. ನಮ್ದು ಫುಲ್ ಕರ್ಲಿ ಏರ್ ಇರೋದ್ರಿಂದ ಅವ್ನು ಹೆಂಗೆ ಬಂದ್ಬಿಡ್ತಾನೋ ಗೊತ್ತಿಲ್ಲ, ರವಿಚಂದ್ರನ್ ಸರ್ ಕಾಣಿಸ್ಬಿಡ್ತಾನೋ, ಕರ್ಲಿ ಏರು ಗೊತ್ತಿಲ್ಲ. ಹಾಗಾಗಿ ಒಂದ್ಸರಿ ಜಿಟ್ಟು ಹಾಕಿ, ನನ್ನ ಮಗಳು ಫ್ರಾಕ್ ಹೇಗಿದೆ ಇದು, ನನ್ನ ಮಗಳು 1.5 ವರ್ಷ ಆದ್ರೂ ಕೂಡ ಈ ಡ್ರೆಸ್ ಹಾಕೊಂತ ಇದ್ದದು. ಕುಣು 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 ಅಂತ ಸಿಂಗಾಪುರೆಲ್ಲ ಸುತ್ತಿದೆ. ಇದೇ ತರ ಸೇಮ್ ಬ್ಲೂ ಕಲರ್ ಇದೆ, ಒಂದು ಲೈಟ್. ಇಷ್ಟು ಚಂದ ಅಲ್ವಾ, ಮಕ್ಳು ಎದ್ದಾಗ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾರೆ, ಮುದ್ದು ಅನ್ಸುತ್ತೆ. ಅವ ಹೇಗಿದ್ರು ಚಂದ. ಬಾಯೆಲ್ಲ ಮಾಡ್ಕೊಂಡು ಅನ್ನನ ಬಟ್ಟೆ ಎಲ್ಲ ಮಾಡ್ಕೊಂಡ್ರು ಒಂಥರ ಚಂದ, ಮುದ್ದು ಅನ್ಸುತ್ತೆ. ಅಂದ್ರೆ ಇವನಿಗೆ ಏಕ್ ಜುಟ್ಟು ಹಾಕಕ್ ಭಯ ಅಂದ್ರೆ ರಬ್ಬರ್ ಬಂಡ್ ಬೇಗ ಬಿಚ್ಕೊಬಿಡ್ತಾನೆ, ಹಂಗೆ ಬಾಯಿಗೆ ಹಾಕೊಬಿಡ್ತಾನೆ. ನೋಡಿ ಹಿಂದೆ ಯಾಕಂದ್ರೆ ಮತ್ತೆ ಕರ್ಲಿ ಏರ್ ಬಂದ್ರೆ ಈ ತರ ಜುಟ್ಟು ಆಗುತ್ತೋ ಗೊತ್ತಿಲ್ಲ. ಇನ್ನು ಹುಡುಗ ಅಂದ್ಮೇಲೆ ಇಷ್ಟುದ್ದ ಕೂದಲು ಬಿಡಲ್ಲ ಕೊನೆಯವರೆಗೂ ಮುಂದಕ್ಕೆ. ಸೊ ಹಾಗಾಗಿ ಎಷ್ಟು ಮುದ್ದ ಕಾಣಿಸ್ತಿದೆ ನನ್ನ ಮನೆ ಲಕ್ಷ್ಮಿ. ಪುತ್ಲಕ್ಷ್ಮಿ ಅಕ್ಕನ ಬಂದಾಗ ನೋಡ್ರಿ ಹಿಂಗೆ ಕಾಣಿಸ್ತಿದೆ ಅಲ್ಲ, ಏನಂತಲೆ ಅಂತ. ಕ್ರಾಪು ಗೀಪು ಏನು ತೆಗ್ದಿಲ್ಲ, ಹಂಗೆ ಹಿಡಿದ್ಬಿಟ್ಟು ಹಾಕಿರೋದು. ಅಂದ್ರೆ ಯಾಕೆ ಅಂತ ಗೊತ್ತಿಲ್ಲ, ತಿಳಿಸಿ ಆಯ್ತಾ. ಫಸ್ಟ್ ಮುಡಿ ಕೊಡೋರ್ಗು ಕೋಮ್ ಮುಟ್ಸಂಗಿಲ್ಲ, ಕೆಲವ್ರು ಎಲ್ಲ ಮುಟ್ಟಿಸ್ತಾರೆ, ನಾವು ನಂಬಲ್ಲ. ನಾನು ಯಾಕೆ ಬೇಕು, ಏನು ಸ್ಟಾರ್ಟಿಂಗ್ ಒಂದು 6 ತಿಂಗಳಲ್ವಾ ಅಂತ ಕೆಲವೊಂದು ಕೇಳೋಣ ಅಂದ್ಬಿಟ್ಟು ಕೇಳ್ತೀನಿ. ಮತ್ತೆ ಹಲ್ಲು ಮುಂದೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೋಮ್ ಮಾಡಲ್ವಂತೆ. ಹಲ್ಲಿಗೂ ಕೂದಲಿಗೂ ಏನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ. ಬಿಂದಿ ಇಟ್ಟರೆ ಚೆನ್ನಾಗುತ್ತೆ, ಬಟ್ ಈಗ ಅಳಿಸ್ಕೊಳ್ತೇನೆ. ಫುಡ್ ತಗೋಬರ್ಲ ಬಂಗಾರಿ, ಫುಡ್ ಇನ್ನು ಕಿವಿ ಚಿಸಿಲ್ಲ, ಇನ್ನು ನಾನು ಕ್ರೀಮ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಬೇಕು. ಈಗ ಹೋಗಿ ಫುಡ್ ತಗೋಬಿಟ್ಟು ಬರ್ತಿರ್ತೇನೆ. ನಾನು ಬೇರೆ ದಪ್ಪ ಆಗೋಗ್ಬಿಟ್ಟಿದ್ದೀನಿ. ಸಣ್ಣ ಮಾಡೋಣ ಅಂದರೆ ಅನ್ನ ತಿನ್ನುವಾಗ ಇದೊಂದು ಸರಿ ತಿಂದುಬಿಡೋಣ, ಆಮೇಲೆ ಸಣ್ಣ ಆಗೋಣ ಅಂತ. ತುಂಬ ಜನ ಹೇಳ್ತೀರಾ ಮಲಗಿಸ್ಕೊ ತಿನ್ನಿಸ್ಬಾರ್ದು ಅಂತ. ಬಟ್ ನಾನು ನೋಡಿದ ಹಾಗೆ ನಮ್ಮ ಮುಂದೆ ಈಗ ನಮ್ಮ ದೊಡ್ಡಮ್ಮನ ಮೊಮ್ಮಕ್ಕಳು ಅಕ್ಕ ಎಲ್ಲ ತಿನ್ಸೋದು ನೋಡಿದ್ದೀನಲ್ಲ, ಜಾಸ್ತಿ ಹಿಂಗೆ ಕಾಲಿಗೆ ಹಾಕ್ಕೊಂಡು, ಇದು ತಪ್ಪೋ ಸರಿನೋ ಗೊತ್ತಿಲ್ಲ, ಹಿಂಗೆ ತಿನ್ಸೋರಪ್ಪ. ಈಗ ಬೇಡ ಅಂತಾರೆ. ಈಗ ನಾನು ಆ್ಯಕ್ಚುಲಿ ಈಗ ತಿನ್ಸೋಕೆ ನಂಗೆ ಕಷ್ಟ ಆಗಿರೋದ್ರಿಂದ ಬಿಟ್ಟಿದ್ದೀನಿ. ನೀವು ಹಿಂಗೆ ತಿನ್ನಲ್ಲ, ಈಗ ಮಲ್ಕೊಂಡು ಅವನಾಗೆ ಬಿಟ್ಬಿಟ್ಟ. ಬಾಯಲ್ಲಿ ಏನು ತಿನ್ನಿಸ್ತೀನಿ ಎಲ್ಲ ಇಲ್ಲಿ ಬಿದ್ದೋಗ್ತಾ ಇರುತ್ತೆ. ಯಾವಾಗಲೂ ಇಷ್ಟೇ ನೀಟಾಗಿ ಮಾಡ್ಕೊಬಂದು ಕೂತ್ಕೊಳ್ತೀನಿ. ಬಟ್ ಹೋಗೋದ್ರೊಳಗೆ ಈ ಥರ ಇರಲ್ಲ. ಇದು ಹೆಂಗಾಗಿ ಅವ್ನ ಬಟ್ಟೆ ನನ್ನ ಬಟ್ಟೆ ಎಲ್ಲ ಆಗೋಗಿರುತ್ತೆ. ಅಂದರೆ ನೋಡಿ ಈ ಥರ ಗಟ್ಟಿ ಮಾಡ್ಕೊತೀನಿ ನಾನು. ತೆಳುವು ಮಾಡಿದ್ರೆ ಏನು ಗೊತ್ತಾ, ಒಂದೊಂದ್ಸರಿ ಬಿಡ್ತಾ ಇರ್ತಾನಲ್ವಾ. ಮಾತಾಡೋಣ. ಈಗ ತಿನ್ನಿಸ್ಬಿಟ್ಟು ಈ ಥರ ಸ್ಪೂನ್ ತುದಿ ಇಷ್ಟು ದಪ್ಪ ಇಟ್ಕೊಂಡು ಈಗ ಬಾಯಿ ಕೊಟ್ರೆ ಗುಲು ಅನ್ನತ್ತೆ. ಹಾಗೆ ಅಂದರೆ ಸ್ನಾನ ಮಾಡೋ ಟೈಮಲ್ಲೆಲ್ಲ ನಾನೇನೋ ಊಟ ತಿಂಡಿ ಮಾಡಿಸುವಾಗ ಹಂಗಂಗೆ ತಿನ್ನಿಸ್ಬಿಡ್ತೀನಿ. ಈ ಥರ ನೀಟಾಗೆಲ್ಲ ರೆಡಿ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಅವ್ನಿಗೆ ಬಟ್ಟೆ ಎಲ್ಲ ರೆಡಿ ಮಾಡಿ ಇನ್ನೇನು ಫ್ರೆಶ್ ಆಗಿ ಆಟ ಆಡೋವಂಥ ಟೈಮಲ್ಲಿ ಅವಾಗ ಮಾಡ್ಕೊತಿರ್ತೀನಲ್ಲ, ಬಾಯಿ ಹಿಂಗೆ ಒರೆಸೋದು ಫ್ರೆಶ್ ಅನ್ನಿಸ್ತೇನೆ. ತಗೊಳ್ಳೋ ನೋಡಿ. ಹಂಗೆ ಇದೇನಾರ ಇತ್ತೀಚೆಗೆ ನಾನು ಇಲ್ಲಿ ಕೂತ್ಕೊಳ್ತಾ ಇದ್ದೀನಿ. ಪಾಪ ನಮ್ಮಮ್ಮ ಈ ಥರ ಬಾಗಿಲು ಮುಂದೆ ಕೂತಿರುತ್ತೆ, ಅದು ತೋರಿಸ್ಕೊಂಡು ನನ್ನ ಮಗನಿಗೆ ಊಟ ತಿಂಡಿ ಮಾಡಿಸ್ತೀನಿ ಒಂದೊಂದ್ಸರಿ.
ಅಲ್ಲಿ ಅಮ್ಮನವ್ರು ಪುಟ್ಟನಿ, ಅಮ್ಮನವ್ರೀ, ಅಮ್ಮಕ್ಕ. ಅಮ್ಮನ ನೋಡ್ಕೊಂಡೆ ಸ್ವಲ್ಪ ಅರ್ಧ ಊಟ ಮುಗಿಸುತ್ತೆ, ನನಗೇನು ಪ್ರಾಬ್ಲಮ್ ಏನಿಲ್ಲ ಇವಾಗ. ಫುಡ್ ಎಲ್ಲ ತಿನ್ಸಿದ್ದಾಯ್ತು, ಕೊನೆಗೆ ತೇಗಿಸ್ಬಿಟ್ಟು ಹಾಗೆ ನಿಗ್ಲಿಸ್ಬಿಟ್ಟು ಆಟ ಆಡ್ಸೋದು ಸ್ವಲ್ಪ ಹೊತ್ತು. ಚಿಕ್ಕದ್ರಿಂದನೂ ಹೇಳ್ತಾರೆ ಡಾಕ್ಟರ್ ಹೇಳೋದು. ನನ್ನ ಮಗಳಿಗೆ ಸ್ವಲ್ಪ ಅದ್ರ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ, ಯಾಕಂದ್ರೆ ಆಗಷ್ಟೇ ಮಲಗಿಸಿರ್ತೀವಿ, ಮತ್ತೆ ಹಿಂಗೆ ನಿಲ್ಲಿಸ್ಕೊಂಡು ತೇಗಿಸ್ಬಿಟ್ಟು ಮತ್ತೆ ಮಲಗಿಸ್ತೀವಿ ಅಂದ್ರೆ ಮಲಗಿಸೋದು ಕಷ್ಟ ಅಂದ್ಬಿಟ್ಟು ಸ್ವಲ್ಪ ತೇಗಿಸೋದು ಕಡಿಮೆ ಮಾಡಿದೆ. ಆದರೆ ತೇಗಿಸ್ಬೇಕು, ಸ್ವಲ್ಪ ಮಕ್ಕಳು ದಪ್ಪ ಆಗ್ತಾರೆ. ಮತ್ತೆ ಹಾಗೆಯೇ ರಾತ್ರಿ ಟೈಮು ಮಲ್ಕೊಂಡಲ್ಲ, ರಾತ್ರಿ ಟೈಮು ಜಾಸ್ತಿ ಹಾಲು ಕೊಡೋದ್ರಿಂದ ಮಕ್ಕಳು ದಪ್ಪ ಆಗ್ತಾರೆ ಅಂತಾರೆ. ಅದು ನನಗೆ ಗೊತ್ತಿಲ್ಲ. ತೇಗ್ ಬರೋರ್ಗು ಅದು ಅಭ್ಯಾಸ ಮಾಡ್ಬಿಟ್ರೆ ಕಲ್ತ್ಕೊಂಡ್ಬಿಡುತ್ತೆ, ಮಕ್ಳು ಬೇಗ ತೇಗ್ತವೆ. ಚಂದ, ಅದೊಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೈ ಸ್ವೀಟ್ ಹಾರ್ಟ್, ಥ್ಯಾಂಕ್ ಯು. ಮಕ್ಳು ಸುಮ್ಮನೆ ಹಾಲು ಊಟ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಇಲ್ಲಿ ನೋಡಿ, ಇಲ್ಲಿ ಬಂದು ನಾವು ಕಮ್ಮಿ ಮಾಡಿ, ಇದು ಕಮ್ಮಿ ಮಾಡಿ, ಕಮ್ಮಿ ಮಾಡಿ, ಇದು ನನಗೆ ಕಮ್ಮಿ ಮಾಡಿ. ಅದೇ ಈ ಮಾಲ್ಟನ್ನ ನಾನು ದಿನಕ್ಕೆ 2 ಸರಿ ಕೊಡ್ತೀನಿ. ಆ ರೈಸ್ ತಿನ್ನೋಕೆ ಅವನಷ್ಟು ಇಷ್ಟಪಡ್ತಾ ಇಲ್ಲ. ರೈಸ್ ತಿನ್ಸೋದೇ ಇವನಿಗೆ ಕಷ್ಟ ಆಗೋಗ್ಬಿಡಿದೆ. ಇಷ್ಟರೊಳಗೆ ಎಲ್ಲ 8 ತಿಂಗಳಿಗೆಲ್ಲ ತಿಂತಾರೆ. ಅವನಿಗೆ ಈಗ ಲೇಟಾಗಿ ಅಭ್ಯಾಸ ಮಾಡಿದ್ದಕ್ಕೋ ಏನೋ ಅನ್ನ ನಾನು ಅಷ್ಟು ಇಷ್ಟಪಡ್ತಾ ಇಲ್ಲ. ಸೊ ಹಾಗಾಗಿ ಮಾಲ್ಟ್ನೇ ಒಂದೊಂದು ಸರಿ 2 ಟೈಮ್ ಕೊಡ್ತೀನಿ. ಅಮ್ಮ ಇಷ್ಟಿಷ್ಟೇ ಅಭ್ಯಾಸ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟು ಅನ್ನ ತಿಂತಾನೆ, ಅಮ್ಮ ತಿನ್ನಿಸ್ತಿದ್ದಾರೆ. ಅದ್ರ ಮಧ್ಯ ಎಲ್ಲರೂ ಹೊರಗಡೆ ಹೋಗ್ತೀವಲ್ಲ, ಅವಾಗ ಅನ್ನ ತಿನ್ಸೋದು ಕಷ್ಟ ಆದರೆ ಅಥವಾ ತಿನ್ನಿಲ್ಲ ಮಾಲ್ಟೆಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಅಲ್ಲ, ಆ ಟೈಮಲ್ಲಿ ಒಂದೊಂದು ಬನಾನ ಕೊಡ್ತೀನಿ. ಅದು ಫ್ರೂಟ್ಸ್ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ನಾವು ಯಾವಾಗ ಹಿಂಗೆ ಹೇಳ್ತೀವಿ ಮಕ್ಕಳು ಅವಾಗ ಸ್ವಲ್ಪ ಕಡಿಮೆ ಮಾಡ್ತಾರಂತೆ. ನಾನು ಅವಾಗ ಆ್ಯಪಲ್ ಕೊಡಿನಲ್ಲ, ಅವ್ನಿಗೆ ದಿನಕ್ಕೆ ಬೇಕಾದ್ರೆ 2 ಕೊಟ್ಟಿದ್ರು ತಿನ್ನೋನೇನೋ, ಬಟ್ ಒಂದೊಂದು ತಿನ್ನೋನು ಕ್ಲೀನಾಗಿ. ನನಗೆ ಖುಷಿ ಆಗುತ್ತೆ, ನನ್ನ ಕಣ್ಣೆ ಬಿತ್ತೋ ಏನೋ. ಇಷ್ಟಪಟ್ಟು ತಿಂತೇನೆ, ಬಟ್ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಆವಾಗಿಂದ ಇವಾಗ ಕಫ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಆ್ಯಪಲ್ದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಬನಾನ ತಿಂತೇನೆ, ಬೇರೆ ಜ್ಯೂಸ್ ಮಾಡ್ಕೊಡ್ತೀನಿ. ಜ್ಯೂಸ್ ಅಂದರೆ ಏನಿಲ್ಲ, ನಿಂಬೆಹಣ್ಣು ಕಿತ್ಲೆಣ್ಣು ಏನಿರುತ್ತೆ ಅದನ್ನೇ ಕೈಯಲ್ಲಿ ಹಿಂಡಿ ಬಿಡ್ತೀನಿ, ಆಮೇಲೆ ಸೋಸ್ಬಿಟ್ಟು ಕೊಡ್ತೀನಿ, ಕುಡಿತಾ ಇದ್ದಾನೆ. ಹೊರಗಡೆ ಹೋದಾಗ ಬನಾನ ತಿನ್ಸೋದು ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನು ಜ್ಯೂಸ್ ಅಂದರೆ ನಾನು ಬೇರೆ ಥರ ಮಾಡ್ಕೊತೀನಿ. ನನ್ನ ಮಗಳಿಗೆ 1 ವರ್ಷದ ಮೇಲೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು 4 ತಿಂಗಳು ಬಿಟ್ಬಿಟ್ಟು ಜ್ಯೂಸ್ ಎಲ್ಲ ಹೇಗೆ ಮಾಡ್ಕೊಳ್ತೀನಿ, ಕುಡಿಸ್ತೀನಿ. ಈಗ ಅವ್ನಿಗೆ ಹಲ್ಲು ಬರೋಂಗೆ, ಈಗ ಹಲ್ಲೇ ಬಂದಿಲ್ಲ, ಹಂಗಂತ ಇವನಿಗೆ 8 ತಿಂಗಳಾಗಿದೆ, ಹಲ್ಲೇ ಬಂದಿಲ್ಲ. ಸೊ ಹಲ್ಲು ಬಂದಾಗ ಅವನಿಗೆ ಫುಡ್ಗಳೆಲ್ಲ ಸ್ವಲ್ಪ ವೆರೈಟಿ ಮಾಡ್ತೀನಿ. ಅವಾಗೆಲ್ಲ ಹೇಗೆ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಬಟ್ ಇನ್ನೂ ಈಸಿ ಆಗಂಗೆ ಮಕ್ಕಳಿಗೆ ಪೌಷ್ಟಿಕಾಂಶ ಹೋಗಬೇಕು, ತಿನ್ನೋಕ್ಕೂ ಈಸಿ ಆಗಬೇಕು, ನಮಗೂ ತಿನ್ನಿಸೋಕ್ಕೆ ಈಸಿ ಆಗಬೇಕು. ಆ ಥರ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ಇವತ್ತು ಮನೆ ಹತ್ರನೇ ಕೆಲಸ ಇತ್ತು, ಎಲ್ಲ ಬಂದಿದ್ರು. ಇವಾಗ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ರು. ನಾನು ಕೂಡ ಸಡನ್ನಾಗಿ ಹೊರಟ್ಬಿಟ್ಟೆ ಅವ್ರ ಜೊತೆನೂ. ನೋಡಿ, ಇದು ನಮ್ಮ ತೋಟದ ರೋಡು, ಮಗೇರಾಯರ ಕೊಪ್ಪಲು ರೋಡಲ್ಲ, ನಮ್ಮ ತೋಟದ ರೋಡು. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದ್ರ ಮಧ್ಯೆ ಹೋಗೋಕ್ಕೆ. ನನ್ನ ಮಗನ ಖುಷಿಯಲ್ಲಿ ನೋಡ್ತಾ ಕೂತಿದೆ. ಸುತ್ತಮುತ್ತ ಇದೇನು ಹೈಟಲ್ಲಿ ಕೂತ್ಬಿಟ್ಟಿದ್ದೀವಲ್ಲ ಇವತ್ತು ಅಂತ ಹೇಳಿ. ಆ ಜೀಪ್ ಸೌಂಡೇ ಆಗಿದೆಯಲ್ಲ, ಡಗ್ ಅಂತ, ಅದಕ್ಕೆ ಅಬ್ಸರ್ವ್ ಮಾಡ್ತಾ ಇದೆ. ನೋಡಿ, ಅದು ಮಗಂತಿನ ಮಾರಾಯನ ದುರ್ಗ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಒಂದು 4-5 ಬೆಟ್ಟಗಳಿದೆ, ತುಂಬ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಬರೋರಿದ್ರೆ ಬನ್ನಿ. ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಎಲ್ಲ ಬೆಟ್ಟಕ್ಕೂ ಹೋಗೋಕ್ಕೆ ಹೋಗ್ಬಿಡಿ, ಆನೆಗಳ ಕಾಟ ಇದೆ, ದೊಡ್ಡ ಬೆಟ್ಟ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ದೇವಸ್ಥಾನ ಬೆಟ್ಟ, ನಮ್ಮ ರಂಗನಾಥ ಸ್ವಾಮಿ ಬೆಟ್ಟ ಆಗಲಿ, ಪಾರ್ವತಮ್ಮನ ಬೆಟ್ಟ ಆಗಲಿ, ಮಗಂತಿನ ಮಾರಾಯನ ದುರ್ಗ ಆಗಲಿ, ಇದೆಲ್ಲ ಪ್ಲೇಸಸ್ ತುಂಬ ಚೆನ್ನಾಗಿದೆ. ಬಂದವರು ಇನ್ನು ಕೆಲವರು ಎಂಜಾಯ್ ಮಾಡ್ತಾರೆ. ಆದರೆ ಆಸುಪಾಸು ಏನು ಗಲೀಜು ಮಾಡ್ದಲೇ ಹೇಗೆ ಬಂದಿದ್ರೆ, ಈಗ ಬಂದಾಗ ಹೇಗಿತ್ತು ಹಾಗೆ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ಬಿಡಿ ನೀವು. ನೋಡು, ನಿನ್ನ ಫ್ರಾಕ್ ಹಾಕ್ಕೊಂಡಿದ್ದಾನೆ ಮಗಳು, ನಿನ್ನ ತಂಗಿ ನಿನ್ನ ಫ್ರಾಕ್ ಹಾಕ್ಕೊಂಡಿದ್ದಾಳೆ. ತಮ್ಮನ ಅಯ್ಯೋ ತಮ್ಮ ಅಂತೆ, ಮುಟ್ಬೇಡ, ಅಮ್ಮ ಮುಟ್ಬೇಡ, ಅಮ್ಮ ಮುಟ್ಟಿದ್ದೆ, ಇವನ್ನ ಮುಟ್ಬೇಡ. ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.